ನನ್ ಕಣ್ಣು. ರೇವಣ್ಣನ ಅರೆಸ್ಟ್ ಮಾಡ್ಕೊಂಡ್ ತಗೊಂಡೋಗೋರೆ ಕಲ್ಯಾಣ. ಮುಂದೆ ಒಂದಿನ CM ಆಯ್ತದ ಏನಕ್ಕೇನ್ರಿ ಇದೇನ್ಲ ಚಿಲ್ರೆ ಕೆಲಸ ಮಾಡ್ಕೊಂಡ್ ಜೈಲ್ಗೆ ಹೋತು. ಅದ್ರ ಪ್ರಕಾರ ತಪ್ಪು ಮಾಡಿಲ್ವಂತ ಕಣೆ. ಟೈಮ್ ಕೆಟ್ಟು ಹಿಂಗ ಆಗೈತೆ. ಹೋಮ ಗಿಮ್ಮ ಮಾಡಿಸಿ ಟೈಮ್ ಸರಿ ಮಾಡ್ಕೊಂಡಿದ್ರೆ ಇದೆಲ್ಲ ಸರಿ ಹೋಯ್ತದೆ ಅಂತ ನಂಬ್ಕೊಂಡಿತ್ತು. ಚಿಲ್ರೆ ಕೆಲಸ ಮಾಡುವಾಗ ಯಾವ ಹೋಮ ಮಾಡಿ ಎಲ್ಲಿ ಕವಡೆ ಬುಡಿಸಿ ಶಾಸ್ತ್ರ ಕೇಳೈತಂತ್ಲ. ಒಟ್ಟಿನಲ್ಲಿ ಇವೆಲ್ಲ ಸೇರ್ಕೊಂಡು ದೊಡ್ಡ ಗೌಡ್ರಿಗೆ ನೋವು ಕೊಟ್ಬಿಟ್ಟೋ ಕಂಡ್ಲೆ ಅಷ್ಟೇ. ನಿನ್ನೆ ದಿನ ಅರೆಸ್ಟ್ ಆಗ್ಬೇಕಾದ್ರು ಎಲ್ಲೋಯ್ತದೋ ಯಾವ ದೇಶಕ್ಕೆ ಎದ್ದು ಬಿಡ್ತದೋ ಅಂತವ ಎಲ್ಲ ಕಾಯ್ಕೊಂಡು ಕುಂತಿದ್ರು ಕಣೆ. ಆದ್ರೆ ದೊಡ್ಡ ಗೌಡ್ರಯ್ಯ ಮನೆ ಕರೆದು ಕುಂಡ್ರಸ್ಕೊಂಡು ಇನ್ನು ಏನೇನೋ ಎಡವಟ್ ಮಾಡ್ಕೊಳಕ್ ಹೋಗ್ಬೇಡ ಅಂತವ ಬುದ್ಧಿ ಹೇಳಿ ಸರೆಂಡರ್ ಮಾಡಿಸ್ತಂತೆ ಕಣೆ. ಅದೇ ತರಕ್ಕೆ ಮೊಮ್ಮಗನ್ನು ಸರೆಂಡರ್ ಮಾಡಿಸ್ಬಿಡ ಕೇಳ ಗೌಡ್ರಿಗೆ. ಅವನು ಯಾರ ಮಾತನ್ನು ಕೇಳ್ದಲ್ಲೇ ದೇಶ ಬಿಟ್ಟೋಗವನೆ ಕಣೆ. ಅವ್ನು ಯಾವಾಗ ಬರ್ತಾನೋ ಅವಾಗ್ಲೇ ಅರೆಸ್ಟ್ ಮಾಡ್ತವೆ. ಅದು ಅಲ್ದೆಯ ಎಲ್ಲವನೇ ಹುಡುಕ್ರಿ ಅಂತವ ಆರ್ಡರ್ ಬೇರೆ ಮಾಡವಂತೆ. ಬಾಲ್ಟಿ ಕಟ್ಟಿ ಬೆಳೆಸಿ ಅಧಿಕಾರ ನೋಡಿದ ಗೌಡ್ರಿಗೆ ಕುಲ ಎಂತರಿ ಆದಂಗ ಆದ ಕಂಡ್ಲ ಮೊಮ್ಮಗ. ಹ್ಞೂ ಕಣ, ಏನ್ ಮಾಡಂಗಿಲ್ಲ. ಸಾಮ್ರಾಜ್ಯ ಕಟ್ಟಕ್ಕೆ ಒಬ್ಬ ರಾಜ ಇದ್ರೆ ಅದನ್ನ ಕೆಡುವನು ಅದೇ ವಂಶದ ಹುಟ್ಟಿರ್ತಾನೆ. ಇದು ಹಂಗೆಯ ಮೂಕಂಬುಳ್ಳೆ ಅಂದಂಗೆ ಬೇರೆನ್ಲೇ ಸುದ್ದಿ. ನಾಳಿಕೆ ಎಲೆಕ್ಷನ್ ಕಣೆ. ಈ ಪೆನ್ ಡ್ರೈವಿನ ಸುದ್ದಿ ಬಂದು ಎಲೆಕ್ಷನ್ ಸುದ್ದಿ ಬಗ್ಗೆ ಜನ ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಟಾಕವೆ. ಜನ ಸುದ್ದಿ ಬುಟ್ಟಾಕಿರ್ತವೆ ಕಣ್ಲೆ. ಆದ್ರೆ ಲೀಡರ್ಗಳು ಒಳಗೊಳಗೆ ಏನೇನ್ ಮಾಡ್ಬೇಕು ಅಂತದ್ನೆಲ್ಲ ಮಾಡ್ಕೊಂಡು ಓಡ್ತಗಂತವೆ. ಮೂಕನೆ ಟೀಕೆನುವೆ ಸಿದ್ದಣ್ಣನುವೆ ಜೋಶಲ್ಲಿ ನಗಾಡ್ಕೊಂಡು ಕ್ಯಾನ್ವಾಸ್ ಮಾಡ್ತವೆ. ನಾಳೆ ಒಂದಿನ ಕಳೀಲಿ ಬಾರ್ಲ. ಈ ಸುದ್ದಿನೆಲ್ಲ ಆಮೇಲೆ ಮಾತಾಡೋಣ. ಶಿವನಿ ಶಂಭುಲಿಂಗ.